Audio Jungle. ಅವಾಗಲೂ ಡೆಲ್ಲಿ ಕಡೆಗೆ ಕೈ ಬಿಟ್ಟಿರ್ತೀವಿ. ಯಾವುದೇ ಒಂದು ಪಕ್ಷ ಶಿಸ್ತಿನಿಂದ ಇರಬೇಕಂದ್ರೆ ಅದಕ್ಕೊಬ್ಬ ಮಾಲೀಕ ಇರಬೇಕಾಗ್ತದೆ. ಹೈಕಮಾಂಡ ಮಾಲೀಕ. ಹೈಕಮಾಂಡಿನ ಮಾತು ನಾವು ಕೇಳಲು ಹೋದ್ವಿ ಅಂದ್ರೆ ಯಾವ ಪಕ್ಷಕ್ಕೂ ಇಳಿಗಾಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಸಿದ್ದರಾಮಯ್ಯನವರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಕೇಳ್ತಾರೆ, ನಾವೆಲ್ಲರೂ ಕೇಳ್ತೀವಿ. ಸರ್ ಪ್ರಸ್ತುತವಾಗಿ ಸರ್ ಈಗ ದಲಿತ ಸಿಎಂ ಕೂಗು ಕೇಳಿ ಬರ್ತದೆ ಸರ್. ಕೇಳೋದು ತಪ್ಪಲ್ಲ, ಅವರು ಕೇಳಬೇಕು. ಹಿಂದೆ 2008ರಾಗ ಇವರು ಆಗಬೇಕಾಗಿತ್ತು, ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವಾಗ ನಮ್ಮ ಮೆಜಾರಿಟಿ ಬೇಕು. ಏನು ತಪ್ಪಿದೆ ಅವ್ರು ಕೇಳೋದು ತಪ್ಪೇನಿದೆ? ಈಗ ನೀವು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು ನೀವು ಅಂತೀರಿ, ಏನು ತಪ್ಪಿದೆ? ಕೇಳಿ ಅವರು ಅಂತಿಮವಾಗಿ ಹೈಕಮಾಂಡು ಮತ್ತು ಶಾಸಕರ ಅಭಿಪ್ರಾಯ ಮೇಲೆ ನಿರ್ಣಯ ತಗೋತಾರೆ ಹೈಕಮಾಂಡ್. ಸರಿ ಸರ್, ನೆಕ್ಸ್ಟ್ ಮುಂದಿನ ತಿಂಗಳ ಸರ್ ಸಚಿವ ಸಂಪುಟ ವಿಸ್ತರಣೆ ಸರ್. ಅದರ ವಿಶೇಷವಾಗಿ ಜೆ ಟಿ ಪಾಟೀಲ್ ಸಾಹೇಬರ ಉತ್ತರ ಕರ್ನಾಟಕದ ಒಂದು ಸೀನಿಯರ್ ಪೊಲಿಟಿಷಿಯನ್ ಸರ್, ಜೊತೆಗೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಸರ್. ಆ ನಿಟ್ಟೊಳಗೆ ಸಚಿವ ಸಂಪುಟ ವಿಸ್ತರಣೆ ಸರ್ ಪೀಳಿಗೆ ಮತ್ತು ಏನಾದರೂ ಸರ್ ಲಕ್ಷ ಸಿಗಬಹುದು ಸರ್? ನೋಡಿ, ನಾನು ಈ ವಿಷಯದೊಳಗೆ ಸಾರ್ವಜನಿಕವಾಗಿ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರು ಸಂಬಂಧಿದ್ದವ್ರಿಗೆ ಭೇಟಿಯಾಗಿ ನಾವೇನು ಹೇಳಬೇಕು, ಏನು ಕೇಳಬೇಕು ಅಂತ ಕೇಳ್ಕೊತೀವಿ ಸರ್. ಸಾರ್ವಜನಿಕವಾಗಿ ನಾನು ಮಂತ್ರಿ ಆಗ್ತೀನಿ, ಮಂತ್ರಿ ಮಾಡಿರೋದು ನಾನು ಕೆಳಗಿಂದು ಇಲ್ಲಿಯವರೆಗೆ ಕೇಳಿಲ್ಲ, ಮತ್ತು ಇನ್ನು ಕೇಳಿ ಸಣ್ಣವರೇ ಯಾಕಾಗಿಲ್ಲ. ಯಾರು ಸಂಬಂಧಿದ್ದವರಿಗೆ ನಾಯಕರಿಗೆ ಭೇಟಿ ಆಗ್ತೀನಿ ಸರ್. ನವೆಂಬರ್ 15 ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ವಿಶೇಷ ದೆಹಲಿಯ ಭೇಟಿಯ ಕುತೂಹಲ ಏನು ಸರ್ ಗೊತ್ತಾಗುತ್ತೆ? ಅಂದರೆ ಕಪಿಲ್ ಸಿಬಾಲ್ ಅವ್ರ ಪುಸ್ತಕ ಬಿಡುಗಡೆ ಹೋಗ್ತಿದ್ದಾರೆ. ಆದ ಹೊತ್ತಿನೊಳಗೆ ಇದನ್ನು ಚರ್ಚೆ ಮಾಡಿ ಬರ್ತೀವಿ ಅಂತ ಹೇಳ್ಯಾರ ಅವರು. ವಿಸ್ತರಣೆದ್ದು ಚರ್ಚೆ ಹೈಕಮಾಂಡ್ನವರು ಅನುಮತಿ ಕೊಟ್ಟು ವಿಸ್ತರಣೆ ಮಾಡ್ತಾರೆ. ಅನುಮತಿ ಕೊಡ್ಲಿಕ್ಕಂದ್ರೆ ಮತ್ತೆ ಇದು ಮುಂದುವರಿತೈತಿ ಸರ್. ಸಿದ್ದರಾಮಯ್ಯನ ಉತ್ತರಾಧಿಕಾರಿ ಸರ್ ಸತೀಶ್ ಜಾರಕಿಹೊಳಿ ಆಗಬಹುದು? ಸತೀಶ್ ಜಾರಕಿಹೊಳಿ 2022 ಸರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರಲ್ಲ ಸರ್, ಮಾನ್ಯ ಹೇಳ್ತಾರೆ ಅವರು ಯಾರು ಏನೇನು ಹೇಳ್ತಾರೆ. ಅವರು ಹಿಂದಿಕ್ಕೊಂಡು ಹೇಳಿದ್ದಾರೆ. ಹಿಂದಿಕ್ಕೊಂಡು ಮುಂದೆ ಅಹಿಂದಾದ್ದು ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ತಗೋಬೇಕಂತ ತಿಳ್ಕೊಂಡು ಹೇಳಿದ್ದಾರೆ. ಸದ್ಯ ಅವರು ಮುಖ್ಯಮಂತ್ರಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, 28ರವರೆಗೆ ನಾನು ದೇಶದಲ್ಲಿ ಇರುವುದಿಲ್ಲ. ಮತ್ತೆ ಯಾಕೆ ತಿರುಗಿ ಮುಗಿ ಕೇಳೋದು, ಇದು ಹಿಂಗೆ ಕೇಳ್ತಾರೆ ನೋಡೋದು, ತಿರುಗಿ ಕೇಳೋದು, ಊಟ ಹಾಕೋದು.